ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರ ದೀಪಕ್ ವ್ಲಾಗ್ಸ್. ಇವತ್ತು ನಾನು ವೆಜ್ ಹಕ್ಕಾ ನೂಡಲ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ. ಫಸ್ಟು ಒಂದು ಪಾತ್ರೆಯಲ್ಲೇ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಇದು ನೂಡಲ್ಸ್ ಬೇಯಿಸ್ಕೊಳ್ಳೋಕ್ಕೆ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ನಮ್ಮ ನೂಡಲ್ಸ್ ಅಂಟ್ಕೊಳ್ಳಲ್ಲ, ಬಿಡಿ ಬಿಡಿಯಾಗಿರುತ್ತೆ. ಮತ್ತು ಗ್ಯಾಸ್ ಹಚ್ಕೊಂಡು ಕುದಿಯೋಕ್ಕೆ ಬಿಟ್ಟಿದ್ದೀವಿ. ಇದು ನೋಡಿ, ವೆಜ್ ಹಕ್ಕಾ ನೂಡಲ್ಸು ತೊಗೊಂಡು ಬಂದಿರೋದು ನಾವು. ಹಾಗೆ ನೀರು ಕುದ್ಮೇಲೆ ನಾವು ತಂದಿರೋ ನೂಡಲ್ಸ್ನ ಹಾಕಿ ಬೇಯಿಸ್ಕೊತಾ ಇದ್ದೀವಿ. ಸೊ ಬೇಯಿಸ್ಬೇಕಾದ್ರೆ ಈ ಥರ ಮಾಡಿಕೊಂಡು ಬಿಡಿ ಮುದ್ದೆ ಆಗಬಾರ್ದು, ಜಾಸ್ತಿನೂ ಬೇಯಬಾರ್ದು. ಒಂದು 5-10 ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು. ಬೆಂದಮೇಲೆ ನೀರು ಸೋಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಡ್ತಾ ಇದ್ದೀವಿ. ನೂಡಲ್ಸ್ಗೆ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಮತ್ತು ಆನಿಯನ್ನು, ಕೊರಿಯಾಂಡರು, ಚಿಲ್ಲಿ, ಹಾಗೆ ಜಿಂಜರ್ ಆ್ಯಂಡ್ ಗಾರ್ಲಿಕ್ಕು. ಇದನ್ನೆಲ್ಲ ಸಣ್ಣ ಸಣ್ಣಗೆ ಹೆಚ್ಕೋಬೇಕು. ಜಿಂಜರ್ ಗಾರ್ಲಿಕ್ಕು ಅಷ್ಟೇ, ಪೇಸ್ಟ್ ಹಾಕೋದಕ್ಕಿಂತ ಸಣ್ಣಗೆ ಹಚ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಸಣ್ಣಗೆ ಹಚ್ಕೊಂಡಿದ್ದೀವಿ. ಇದು ಮಕ್ಕಳಿಗೆಲ್ಲ ತರಕಾರಿ ಯಾರ್ಯಾರು ತಿನ್ನಲ್ವೋ ಅವ್ರಿಗೆ ಈ ಥರ ಸಣ್ಣಗೆ ಹಚ್ಕೊಂಡು ಹಾಕ್ಕೊಟ್ರೆ ತಿಂದಂಗೆ ಆಗುತ್ತೆ. ಹಾಗೆ ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಫಸ್ಟು ಜಿಂಜರ್ ಆ್ಯಂಡ್ ಗಾರ್ಲಿಕ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಫ್ರೈ ಆಗಿದೆ ಅಂತ ನೋಡಿಕೊಂಡು ಮಿಕ್ಕಿರೋ ಐಟಮ್ಸ್ ಹಾಕ್ಕೋಬೇಕು. ಆಮೇಲೆ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಹಾಕ್ಕೊಂಡು ಅದನ್ನು ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಕ್ಯಾಬೇಜು, ಬೀನ್ಸು ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ಹಾಗೆ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲೂ ಅಡಿ ಹಿಡಿದೇ ಇರೋ ಥರ ನೋಡ್ಕೋಬೇಕು, ಹೈ ಫ್ಲೇಮ್ ಇರೋದ್ರಿಂದ. ಹಾಗೆ ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀವಿ ಇಲ್ಲಿ. ಮ್ಯಾಗಿ ಮಸಾಲ ನಿಮ್ಮ ಕ್ವಾಂಟಿಟಿ ಹೇಗಿದೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಪ್ಯಾಕೆಟ್ಸ್ ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ. ಹಾಗೆ ಅದೆಲ್ಲ ಫ್ರೈ ಆದಮೇಲೆ ನಾವು ಬೇಯಿಸ್ಕೊಂಡಿರೋ ನೂಡಲ್ಸ್ನ ಹಾಕ್ಕೊಂಡು, ಹಾಗೆ ಸ್ವಲ್ಪ ಸೋಯಾ ಸಾಸು ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಸಾಲ ಎಲ್ಲದಕ್ಕೂ ಹಿಡಿಬೇಕು, ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನಮಗೆ ಮ್ಯಾಗಿ ಮಸಾಲ ಕಮ್ಮಿ ಆಯಿತು ಅಂತ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಪ್ಯಾಕೆಟು ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀವಿ. ಹಾಗೆ ಲಾಸ್ಟಲ್ಲೇ ಕೊತ್ತಂಬರಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ವೆಜ್ ಹಕ್ಕಾ ನೂಡಲ್ಸ್ ರೆಡಿಯಾಗಿರುತ್ತೆ. ಸರ್ವ್ ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.